ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್. ಸೋಮವಾರದ ದಿನ ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಪೂಜೆ ಮಾಡೋಣ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸೋಣ ಅನ್ನೋ ಕಾರಣಕ್ಕೆ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ತುಪ್ಪದ ದೀಪನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಇವಾಗ ದೀಪ ಹಚ್ಚಿದೆ. ಸೊ ನೈವೇದ್ಯಕ್ಕೆ ಬಂದುಬಿಟ್ಟು ತಾಂಬೂಲ ಇಕ್ಕಿದ್ದೀನಿ. ಎಲೆ, ಅಡಿಕೆ, ಬಾಳೆಹಣ್ಣು ಇದನ್ನು ತಾಂಬೂಲವಾಗಿ ಇಟ್ಟಿದ್ದೀನಿ. ಮತ್ತು 5 ತುಪ್ಪದ ದೀಪ ಹಚ್ತಾ ಇದ್ದೀನಿ. ನಾರ್ಮಲ್ ದೀಪ 2 ಮತ್ತು 5 ತುಪ್ಪದ ದೀಪ. ಅದರಲ್ಲಿ ಇವಾಗ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ, ಅದರಲ್ಲಿ ನಮ್ಮ ಮನೆ ದೇವರು ಶಿವ ಆಗಿರೋದ್ರಿಂದ ಸೊ ಸೋಮವಾರ ಅನ್ನೋದು ತುಂಬ ಅಂದರೆ ತುಂಬ ಸ್ಪೆಷಲ್ಲು. ಸೋಮವಾರ ಬಂದರೆ ಏನೋ ಒಂದು ರೀತಿ ಮೋಟಿವೇಶನ್ ಸಿಕ್ಕವ ಅನ್ನೋ ಥರ ಫೀಲ್ ಅಂತೂ ಬರ್ತಾ ಇರುತ್ತೆ. ನನಗೆ ತುಂಬ ಇಷ್ಟ ಆಗಿರೋವಂಥ ದೇವರು, ನಂಗೆ ತುಂಬ ಅಂದರೆ ತುಂಬ ನಂಬಿರೋವಂಥ ದೇವರು, ನನ್ನ ಆರಾಧ್ಯ ದೈವ, ಇಷ್ಟ ದೈವ, ನನ್ನ ಕುಲ ದೈವ ಎಲ್ಲವನ್ನು ಕೂಡ ಶಿವ. ಸೊ ನಂಗೆ ತುಂಬಾ ಇಷ್ಟ. ಹಾಗಾಗಿ ಸೋಮವಾರ ಬಂದ್ರೇ ಒಂದು ರೀತಿ ಜೋಶ್ ಅಂತ ಹೇಳ್ಬೋದು ನಮಗಂತೂ. ನನಗೆ ಮಾರ್ನಿಂಗ್ ಎದ್ದಾಗಿನಿಂದನೂ ಕೂಡ ನೈಟ್ ಮಲ್ಕೊಳೋವರೆಗೂ ಕೂಡ ಅದೇ ಗುಂಗಲ್ಲೇ ಇರ್ತೀನಿ. ದೇವರ ನಾಮವನ್ನು ಕೇಳೋದು, ಅಂದರೆ ಸಾಂಗ್ಸ್ ಕೇಳೋದು, ಇಲ್ಲ ದೇವರ ಅಷ್ಟೋತ್ರಗಳನ್ನ ಮನಸ್ಸಲ್ಲೇ ಹೇಳ್ಕೊಳೋದು, ಹಂಗೆಲ್ಲ ಮಾಡ್ತಾ ಇರ್ತೀನಿ. ಆಟೋಮೆಟಿಕ್ಲಿ ಸೋಮವಾರ ಅಂದ್ರೇ ನನಗೆ ಆ ಥರ ಬಂದುಬಿಡುತ್ತೆ. ಅದು ಏನಕ್ಕೋ ಗೊತ್ತಿಲ್ಲ, ತುಂಬ ಇಷ್ಟ ಸೋಮವಾರ ಅನ್ನೋದು. ಈ ಸಲ ನಾನು ಒಂದನ್ನು ಮಿಸ್ ಮಾಡಿದ್ದೀನಿ. ಅದು 365 ಬತ್ತಿ ಹಚ್ಚೋದು ಈ ಸಲ ಮಿಸ್ ಆಗಿದೆ. ಅದು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಸೋಮವಾರನೇ, ಕಾರ್ತಿಕ ಸೋಮವಾರ ಫಸ್ಟ್ನೇ ವಾರದಲ್ಲೇ ನಾನು ಅದನ್ನು ಹಚ್ತಾಯಿದ್ದೆ. ಬಟ್ ಈ ಸಲ ಆಗಿಲ್ಲ. ಮತ್ತು ನಾವು ಶ್ರೀಶೈಲಕ್ಕೆ ಹೋದಾಗಂತೂ ಡೆಫಿನೆಟ್ಲಿ ಅದನ್ನು ಮಿಸ್ ಮಾಡೋದಿಲ್ಲ, ಅದನ್ನ ಹಚ್ಚಲೇಬೇಕು, ಹಚ್ಬೇಕು. ಅದು 365 ಬತ್ತಿ ಏನಂದರೆ ನಾವು ಡೈಲಿ ಒಂದು ದೀಪದ ಒಂದು ರೀತಿಲಿ ಹಚ್ಚೋ ಅಂಥದ್ದು. ಅಕಸ್ಮಾತ್ 1 ದಿನ 2 ದಿನ ಯಾವಾಗಲಾದ್ರು ಮಿಸ್ ಆಗಿರುತ್ತೆ ನೋಡಿ, ನಾವು ಹಚ್ಚದೇ ಇರೋ ಅಂಥ ಟೈಮ್ ಇರುತ್ತೆ. ಇಲ್ಲಾಂದರೆ ನಾವು ಏನಾದರೂ ಮನೆಯಲ್ಲಿ ಸೂತ್ಕ ಆ ಥರ ಎಲ್ಲ ಆದಾಗ ಹಚ್ಚಿರಲ್ಲ. ಅದು ಒಂದು ದಿನ ನಾವು ಕಾರ್ತಿಕ ಟೈಮಲ್ಲಿ 365 ಬತ್ತಿ ಹಚ್ಚೋದ್ರಿಂದ ನಾವು ಇಡೀ ಒಂದು ವರ್ಷ ಪೂರ್ತಿ ನಾವು ದೀಪ ಹಚ್ಚದ ಒಂದು ಲೆಕ್ಕ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದಂತಲೂ ಕೂಡ ಹೇಳ್ತಾರೆ. ಕಾರ್ತಿಕ್ ಸೋಮವಾರ ದಿನ ನಾವು ಆ ಥರ ದೀಪವನ್ನು ಹಚ್ಚೋದು ಸ್ಪೆಷಲಿ ನನಗೆ ತುಂಬ ಇಷ್ಟ ಅದನ್ನು ಹಚ್ಚೋದು. ಬಟ್ ಈ ಸಲ ಆಗಿಲ್ಲ, ನೆಕ್ಸ್ಟ್ ಮಾಡಬೇಕು. ಅದರಲ್ಲಿ ಮತ್ತು ಶ್ರೀಶೈಲಕ್ಕೆ ಹೋದರೆ ಅಂದರೂ ಡೆಫಿನೆಟ್ಲಿ ಮಿಸ್ ಮಾಡೋದಿಲ್ಲ. ಆ ಪುಣ್ಯಕ್ಷೇತ್ರಕ್ಕೆ ಹೋದೆ ಅಂದರೆ ಅದನ್ನು 365 ಬತ್ತಿ ಅಂತೂ ಹಚ್ಚಿ ಬರ್ತೀನಿ. ಅದು ತುಂಬಾ ಒಳ್ಳೆಯದು. ಮತ್ತು ಮನೇಲಿ ತುಪ್ಪದ ದೀಪ ಹಚ್ಚೋದ್ರಿಂದನೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಎಣ್ಣೆ ದೀಪಕ್ಕಿಂತ ತುಪ್ಪದ ದೀಪ ಒಂದು ಚಿಕ್ಕ ದೀಪನಾದರೂ ಹಚ್ಚಿದರೆ ತುಂಬ ಶ್ರೇಷ್ಠ ಅಂತಲೂ ಕೂಡ ಹೇಳ್ತಾರೆ. ಕೆಲವೊಂದಷ್ಟು ನಾವು ಪೂಜೆಯಲ್ಲಿ ಚೇಂಜಸ್ನ ಮಾಡ್ಕೊಳೋದ್ರಿಂದ ಮನೇಲಿ ತುಂಬಾ ಒಳಿತಾಗುತ್ತೆ. ಅಂದರೆ ಇವಾಗ ನಾರ್ಮಲಾಗಿ ನಾವು ಎಣ್ಣೆ ದೀಪ ಹಚ್ತೀವಲ್ವ, ಅದರಲ್ಲಿ ನಾವು ಹರಳೆಣ್ಣೆ ಇಲ್ಲಾಂದರೆ ಎಳ್ಳೆಣ್ಣೆ ಈ ಥರ ದೀಪ ಹಚ್ಚೋದು, ಇಲ್ಲಾಂದರೆ ಒಂದು 5 ರೀತಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚೋದು, ಇಲ್ಲ ತುಂಬ ಶ್ರೇಷ್ಠ ಅಂದರೆ ಮನೆ ದೇವರಿಗೆ ತುಪ್ಪದ ದೀಪದಲ್ಲಿ ಅಂದರೆ ದೀಪ ಹಚ್ಚೋದು, ಇಲ್ಲಾಂದರೆ ತುಪ್ಪದ ಆರತಿ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ನಮಗೇನಾದರೆ ಮನೆಯಲ್ಲಿ ಒಂದು ಶಾಂತಿ, ನೆಮ್ಮದಿಯನ್ನು ನೆಲೆಸುತ್ತೆ. ಮತ್ತು ನಮಗೇನಾದರೂ ಈ ಥರ ಕೋರಿಕೆ ಆಗಬೇಕಂದ್ರೂ ಕೂಡ ನಿಜವಾಗ್ಲೂ ಅದು ನೆರವೇರುತ್ತೆ. ನಮ್ಮ ಮನೆ ದೇವರು ಯಾವತ್ತಿನ ಒಂದು ವಾರ ಇರುತ್ತೋ ಆ ವಾರದಲ್ಲಿ ಒಂದು ದಿನನಾದರೂ ನಾವು ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಅದರಲ್ಲಿ ಕಾರ್ತಿಕ ಅಂದ್ರೇ ತುಂಬ ವಿಶೇಷ. ಒಂದೊಂದು ದಿನ ಒಂದೊಂದು ದೇವರಿಗೆ ಕಾರ್ತಿಕೋತ್ಸವ ಮಾಡ್ತಾರೆ, ದೀಪಗಳನ್ನ ಹಚ್ತಾರೆ. ಅದೊಂದು ರೀತಿ ದೀಪಗಳ ಹಬ್ಬ ಅಂತಲೇ ಹೇಳ್ಬೋದು. ಕಾರ್ತಿಕ ಅನ್ನೋದು ತುಂಬಾ ಒಂದು ದೇವಸ್ಥಾನದ ಹತ್ರ ಹೋದರೆ ಮಾತ್ರ ಎಲ್ಲ ಕಡೆ, ಅಂದರೆ ಎಲ್ಲೇ ನೋಡಿದರೂ ನೀವು ದೀಪಗಳನ್ನ ನೋಡ್ಬೋದು. ಅಷ್ಟು ಚೆನ್ನಾಗಿ ದೀಪ ಅಲಂಕಾರ ಎಲ್ಲ ಮಾಡಿರ್ತಾರೆ. ತುಂಬ ವಿಶೇಷವಾದಂಥ ಒಂದು ಕಾರ್ತಿಕ ಮಾಸ ಅಂತಲೇ ಹೇಳ್ಬೋದು. ಕಾರ್ತಿಕ, ಶ್ರಾವಣ, ಆಮೇಲೆ ಈ ನವರಾತ್ರಿ ದಿನ ಅಂದರೆ ತುಂಬ ಪೂಜೆ ಪುನಸ್ಕಾರಗಳನ್ನ ನಾವು ಜಾಸ್ತಿನೇ ಮಾಡ್ತೀವಿ. ಅದೊಂದು ರೀತಿ ಸ್ಪೆಷಲ್ ಡೇಸ್ ಅಂತಲೇ ಹೇಳ್ಬೋದು. ಪ್ರತಿದಿನ ಕೂಡ ಸ್ಪೆಷಲೇ. ಬಟ್ ಈ ಒಂದು ಪರ್ಟಿಕ್ಯುಲರ್ ಡೇಸ್ ಏನಂತ ಇದು ಶ್ರಾವಣ ಆಗಿರ್ಬೋದು, ಕಾರ್ತಿಕ ಮಾಸ ಆಗಿರ್ಬೋದು, ಇಲ್ಲ ನವರಾತ್ರಿ ಟೈಮಲ್ಲಿ ಆಗಿರ್ಬೋದು, ತುಂಬ ಸ್ಪೆಷಲಾಗಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಯಾರಿಗೆಲ್ಲ ಈ ರೀತಿ ಅಂದರೆ
ಪ್ರತಿದಿನವೂ ಅಂದರೆ ನೀವು ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀರಾ, ಹಾಗೆ ಪೂಜೆ ಮಾಡೋದ್ರಲ್ಲಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಲೈಕ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನಂಗೆ ತುಂಬ ಬೇಜಾರಾಗ್ತಾಯಿದೆ. ನೀವು ಲೈಕ್ ಮಾಡಿದರೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಅಲ್ವಾ, ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ನ ನಮ್ಮ ವ್ಯೂವರ್ಸ್ಗೋಸ್ಕರ ಮಾಡಬೇಕಂತಲೂ ಕೂಡ ಖುಷಿ ಆಗುತ್ತೆ ನಮಗೆ. ಅದನ್ನು ನಾವು ಏನಾದರೂ ಯೋಚನೆ ಮಾಡ್ತೀವಿ, ಈ ಥರ ಮಾಡಬೇಕು, ನಮ್ಮ ವ್ಯೂವರ್ಸ್ ನೋಡ್ತಿರ್ತಾರೆ, ಏನಾದರೂ ಒಂದು ಚೇಂಜಸ್ನ ನಾವು ಮಾಡ್ಕೋಬೇಕಂತಲೂ ಕೂಡ ನಮಗೂ ಕೂಡ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಒಂದು ಲೈಕ್ ಮಾಡಿ, ಓಕೆನಾ. ನನಗೆ ಒಂದು ರೀತಿ ಏನಂದರೆ ಪೂಜೆ ಮಾಡೋ ಟೈಮಲ್ಲಿ ನಾನು ಯಾವ ಥರ ಇರಬೇಕಂತ ನಾನು ಅನ್ಕೋತೀನಿ ಅನ್ನೋದನ್ನು ನಾನು ಹೇಳ್ತೀನಿ. ಇವಾಗ ಏನಂದರೆ ನಾನು ಪೂಜೆ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಯಾರು ಸ್ವಲ್ಪ ಡಿಸ್ಟರ್ಬ್ ಮಾಡೋದು, ನಾನು ಪೂಜೆ ಮಾಡೋ ಟೈಮಲ್ಲಿ ಮಾತಾಡ್ಸೋದು ಆ ಥರ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ನನ್ನ ಮನಸ್ಫೂರ್ತಿಯಾಗಿ ಮಾಡೋ ಟೈಮಲ್ಲಿ ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ಇನ್ನೊಂದು ಬಂದುಬಿಟ್ಟು ನನಗೆ ಪೂಜೆ ಮಾಡೋ ಟೈಮಲ್ಲಿ ಅಗರಬತ್ತಿ ಎಲ್ಲ ನಾವು ಯೂಸ್ ಮಾಡ್ತೀವಲ್ವ, ಅದು ಒಂದು ರೀತಿ ಪರಿಮಳವಾಗಿರಬೇಕು, ಅದು ನಂಗೆ ತುಂಬ ಇಷ್ಟ. ಯಾವುದೇ ಅಗರಬತ್ತಿ ಆಗಿರ್ಬೋದು, ಇಲ್ಲ ಧೂಮ್ ಸ್ಟಿಕ್ಸ್ ಆ ಥರ ಎಲ್ಲ ಹಚ್ತೀವಲ್ವ, ಅದನ್ನೆಲ್ಲ ನಾನು ಜಾಸ್ತಿ ಸ್ಮೆಲ್ ಇರೋವಂಥದ್ದು, ಒಂಥರ ಘಮ ಘಮ ಅಂತ ಅನ್ನಬೇಕು, ಫುಲ್ ಇಡೀ ಮನೆ ಫುಲ್ ಅನ್ನಬೇಕು, ಆ ಥರದ ನಾನು ಹುಡ್ಕೋದು. ಯಾಕಂದರೆ ನಂಗೆ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆ ಥರ ನಾವು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮನ್ನು ನಾವು ಪಾಸಿಟಿವಿಟಿ ಮಾಡ್ಕೋತೀವಿ. ಮತ್ತು ಇನ್ನೊಂದು ಮೈಂಡ್ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಗುತ್ತೆ, ದೇವಸ್ಥಾನದಲ್ಲಿ ಇದ್ದೀವಿ ಏನೋ ಅನ್ನೋ ಥರ ಫೀಲ್ ಕೂಡ ಆಗುತ್ತೆ. ಹಾಗಾಗಿ ನಾನು ಆ ಥರದ ಅಗರಬತ್ತಿಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಫೈನಲಾಗಿ ಪೂಜೆ ಕೂಡ ಆಯಿತು. ಈ ಥರ ದೀಪ ಹಾಕ್ಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಫೈನಲಿ ಈ ಒಂದು ಕಾರ್ತಿಕ್ ಸೋಮವಾರದ ದಿನ ನಾನು ಅಂದ್ಕೊಂಡಿದ್ದಾಯಿತು. ಅಂದರೆ ಈ ಥರ 5 ದೀಪ, ಅದರಲ್ಲೂ ಹಿತ್ತಾಳೆ ದೀಪದಲ್ಲಿ ತುಪ್ಪದ ದೀಪ ಹಚ್ಬಿಟ್ಟು ಈ ಥರ ನಾನು ಹಾಕಬೇಕಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಹಚ್ಚಿದ್ದೀನಿ. ಏನಕ್ಕೆ ಹಚ್ಚಿದ್ದೀನಿ ಏನು ಅನ್ನೋದನ್ನು ಮುಂದೆ ಹೇಳ್ತೀನಿ. ತುಂಬ ದಿನದ ಆಸೆ, ಕನಸು ಅಂತಲೇ ಹೇಳ್ಬೋದು, ಎಲ್ಲ ಕೂಡ ಇವತ್ತು ನೆರವೇರಿತು. ಇದೇನಪ್ಪ ಅಶ್ವಿನಿ, ನಿಮ್ಗೆ ಈ ಚಿಕ್ಕ ಆಸೆನೂ ನಿಮಗೆ ಇಷ್ಟೊಂದು ಇದು ಮಾಡ್ತೀರಾ ಅಂದರೆ, ನನಗೆ ಈ ಚಿಕ್ಕ ಆಸೆನೂ ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ವ್ಯಾಲ್ಯೂಯೇಬಲ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವುದೇ ಒಂದು ಆಸೆ ಪಟ್ಟರೂ ಕೂಡ ಅದು ಈಡೇರಿತು ಅಂದರೆ ಅದು ನನಗೆ ತುಂಬ ವ್ಯಾಲ್ಯೂಯೇಬಲ್ ಅಂತ ಅಂದ್ಕೋತೀನಿ. ತುಂಬ ಮನಸ್ಸಿಗೆ ಹಚ್ಕೋತೀನಿ ನಾನು ಅದು. ಫೈನಲಿ ಈ ಒಂದು ದೀಪಗಳನ್ನ ನಾನು ತರಿಸಿದ್ದು ತಮಿಳ್ನಾಡಲ್ಲಿ. ನಂಗೆ ತುಂಬ ಇಷ್ಟ ಆಯಿತು ಈ ದೀಪಗಳೆಲ್ಲ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಎಷ್ಟೊಂದು ಸಲ ಏನಾದರೂ ಒಂದು ಚಿಕ್ಕದಾಗಿ ಅನ್ಕೋತೀವಿ, ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತ. ಬಟ್ ಅದನ್ನು ಮಾಡೋದಕ್ಕೆ ಆಗಿರಲ್ಲ, ಆ ಥರ ನಡ್ಕೊಳ್ಳೋಕ್ಕೂ ಕೂಡ ಆಗಿರಲ್ಲ. ನಾವು ಅಂದ್ಕೊಂಡಿರೋದು ಒಂದು ಸೆಕೆಂಡಲ್ಲಿ ಅದೇನಾದರೂ ಆಯಿತು, ನಾವು ಆ ಥರ ನಡ್ಕೊಂಡ್ವಿ, ಇಲ್ಲ ಆ ಥರ ನಮ್ಗೆ ಏನು ಇಷ್ಟ ಆಗೋ ಥರ ನಾವು ಇದ್ದೀವಿ ಅಂತ ಅಂದ ತಕ್ಷಣ ಅಲ್ಲಾಗುವಂಥ ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ. ಒಂದು ಚಿಕ್ಕದಾಗಿರ್ಬೋದು, ತುಂಬಾ ಖುಷಿ ಅಂತ ಅನಿಸುತ್ತೆ ಮನಸ್ಸಿಗೆ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ನಾವು ಎಷ್ಟು ಕೋಟಿ ಸಂಪಾದನೆ ಮಾಡಿದರೂ ಒಂದು ಸಣ್ಣ ಒಂದು ವಿಚಾರದಲ್ಲೇ ತುಂಬ ಚೆನ್ನಾಗಿ ನಾವು ಖುಷಿನ ಪಡ್ತೀವಿ. ಖುಷಿ ಅನ್ನೋದು ಇದೇ ವಿಷಯಕ್ಕೆ ಬರುತ್ತೆ, ಇದೇ ವಿಷಯಕ್ಕೆ ಅಂತಂದಲ್ಲ. ಕೆಲವೊಂದಷ್ಟು ಜನಕ್ಕೆ ಏನಂತ ಅನ್ಕೋತಾರೆ ಅಂದರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂದರೆ, ಇಲ್ಲ ಅವ್ರ ಹತ್ರ ತುಂಬ ಒಡವೆಗಳು ಇದ್ದಾವೆ, ತುಂಬ ಅವರು ಆಡಂಬರವಾಗಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ತುಂಬಾ ಖುಷಿಯಾಗಿರ್ತಾರೆ ಅಂತ ಅನ್ಕೋತಾರೆ. ಬಟ್ ಎಷ್ಟು ಮಟ್ಟಿಗೆ ನಿಜನೋ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅದರಲ್ಲಿ ಎಷ್ಟೊಂದು ಜನ ಅದರಲ್ಲಿ ಅಷ್ಟೊಂದು ಎಲ್ಲ ಇದ್ದರೂ ಕೂಡ ಅವ್ರು ಖುಷಿ ಇಲ್ಲದೇ ಇರೋ ರೀತಿ ಇರೋರು ಕೂಡ ಇರ್ತಾರೆ. ಕೆಲವೊಬ್ಬರ ಹತ್ರ ಏನೂ ಇರೋದಿಲ್ಲ, ಆದರೂ ಕೂಡ ಅವ್ರು ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ಚಿಕ್ಕ ಆಸೆಗಳ್ನ ಕೂಡ ಅವ್ರು ಬೇಗ ನೆರವೇರಿಸ್ಕೊಂಡ್ಬಿಡ್ತಾರೆ. ಆದರೆ ಇವಾಗ ಎಲ್ಲ ಇದೆ ಅನ್ನೋರಿಗೆ ಎಲ್ಲ ಇದ್ದರೂ ಕೂಡ ಅಲ್ಲೇನೋ ಒಂದು ರೀತಿ ಕೊರತೆ ಇರುತ್ತೆ, ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಅದಕ್ಕೆ ಏನಾದರೂ ಮೇನ್ ಒಂದು ಖುಷಿ ಅನ್ನೋದು ಯಾವಾಗಂದರೆ, ಒಂದು ನಾವು ಇಷ್ಟಪಡೋವಂಥವ್ರ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ನಮಗೆ ಇಷ್ಟ ಆಗೋ ಥರ ನಾವು ಇರೋದು, ಇಲ್ಲ ನಮ್ಗೆ ಇಷ್ಟ ಆಗೋವಂಥ ಚಿಕ್ಕ ವಿಷಯಗಳಾಗಿರ್ಬೋದು. ಇವಾಗ ನಾವು ದೊಡ್ಡವರಾಗಿದ್ದೀವಿ ಅಂದ ತಕ್ಷಣ ಚಿಕ್ಕ ವಿಷಯದಲ್ಲಿ ಖುಷಿ ಪಡಬಾರ್ದಂತಂದೇನಿಲ್ಲ, ಚಿಕ್ಕ ವಿಷಯಗಳನ್ನ ಮಾಡ್ತಾ ನಾವು ಖುಷಿ ಪಡಬಾರ್ದಂತಂದೇನಿಲ್ಲ ಅಲ್ವಾ. ಇವಾಗಿನ ಟೈಮು ಕಳೀತಂದರೆ ಮುಗೀತು, ಮುಂದೆ ನಾವು ಆ ಟೈಮು ಬರುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಕೆಲವೊಂದು ಏನಾಗುತ್ತೆ ಅಂದರೆ ಇವತ್ತಿರೋರು ನಾಳೆ ಕೂಡ ಇರೋದಿಲ್ಲ. ಹಾಗಾಗಿ ನಾವು ನಾಳೆದ ಬಗ್ಗೆ ತುಂಬ ಯೋಚನೆ ಮಾಡೋ ಬದಲು ಇವಾಗಿನ ದಿನ ಏನಿದೆ ಅದನ್ನು ಯೋಚನೆ ಮಾಡಿಕೊಂಡು ನಾವು ಆರಾಮಾಗಿ ಖುಷಿಯಾಗಿದ್ದರೆ ಲೈಫ್ ಅನ್ನೋದು ತುಂಬಾ ಜಾಲಿಯಾಗಿರುತ್ತೆ ಅಂತಲೇ ನನಗೆ ಅನಿಸುತ್ತೆ. ಯಾಕಂದರೆ ತುಂಬ ಟೈಮ್ನ ನಾನು ತುಂಬ ಹಾಳು ಮಾಡ್ಕೊಂಡಿದ್ದೀನಿ, ತುಂಬ ಯೋಚನೆ ಮಾಡಿಕೊಂಡು ಹಾಳು ಮಾಡ್ಕೊಂಡಿರೋದು ಉಂಟು. ಹಾಗಾಗಿ ಇಲ್ಲ, ಇವಾಗ ಪ್ರೆಸೆಂಟ್ ಏನಿದೆ ನನ್ನ ಮಕ್ಕಳ ಜೊತೆ ಹೇಗಿದ್ದೀವಿ ಆ ಥರ ಖುಷಿಯಾಗಿರೋದು ಮೇನು.
ಯಾವುದೋ ಒಂದು ನಮಗೆ ಬೇಕು, ನಮ್ಗೆ ಬರಬೇಕು, ನಾವು ಹಾಗಾಗಬೇಕು ಹೀಗಾಗಬೇಕಂತ ಅಂದ್ಕೋತೀವಿ, ಬಟ್ ಆಗ್ತೀವಿ ಅನ್ನೋದನ್ನ ಕಾನ್ಫಿಡೆಂಟ್ ಇಟ್ಕೋಬೇಕು. ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿಕೊಂಡು ನಮ್ಮನ್ನು ನಾವು ತುಂಬ ಇದು ಮಾಡ್ಕೊಳೋದು ಬೇಡ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬೇರೆಯವ್ರು ನೋಡಿಬಿಟ್ಟು ನೋಡು ಅವ್ರು ಆ ಥರ ಇದ್ದಾರೆ, ನಾವು ಈ ಥರ ಇದ್ದೀವಿ ಅಂತಂದು ತುಂಬ ಜನ ಕಂಪೇರ್ ಮಾಡ್ಕೋತೀವಿ. ಬಟ್ ಅದನ್ನ ಮಾಡ್ಕೋಬಾರ್ದು. ಆವಾಗ ನಾವು ಏನು ಅನ್ಕೋಬೇಕಂದ್ರೆ ಇವತ್ತು ಅವ್ರ ಹತ್ರ ಇದೆಯಾ, ನಮ್ಮ ಹತ್ರ ಇಲ್ವಾ, ನೆಕ್ಸ್ಟ್ ನಮ್ಮ ಹತ್ರ ಬರ್ಬೋದು, ನಾವು ಅದನ್ನು ಸಂಪಾದನೆ ಮಾಡ್ಕೋಬೋದು. ಆ ಥರ ನಾವು ಥಿಂಕ್ ಮಾಡಿದರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನಮಗೆ ಮೈಂಡ್ ಅನ್ನೋದು ಅಪ್ಸೆಟ್ ಆಗೋದಿಲ್ಲ. ನಾವು ಎಲ್ಲೂ ಕೂಡ ನಾವು ಕುಗ್ಗೋದಿಲ್ಲ. ಆ ಥರ ತಿಳ್ಕೊಬೇಕು. ನಮ್ಮ ಹತ್ರ ಇವತ್ತು ಹಣ ಇಲ್ವಾ, ನಾಳೆ ನಾವು ಸಂಪಾದನೆ ಮಾಡ್ತೀವಿ ಅನ್ನೋದನ್ನ ಇಟ್ಕೊಂಡಿರಬೇಕು. ನಮ್ಮ ಹತ್ರ ಏನೋ ಒಂದು ತೊಗೋಬೇಕಂತ ಅಂದ್ಕೊಂಡಿರ್ತೀವ, ಇವಾಗ ಇಲ್ವಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಮುಂದೆ ಬಂದೇ ಬರುತ್ತೆ, ಟೈಮ್ ಹೀಗೆ ಇರಲ್ವಲ್ಲ ಅಂತಂದು ಥಿಂಕ್ ಮಾಡಬೇಕು. ಆ ಥರ ಮಾಡೋದ್ರಿಂದ ನಾವು ಯಾವಾಗಲೂ ಕೂಡ 24 hours ಕೂಡ ನಾವು ಹ್ಯಾಪಿಯಾಗಿರ್ಬೋದು. ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾಯಿದ್ದೆ, ನಿಮ್ಮ ಗುಟ್ಟೇನು, ನೀವು ಇಷ್ಟು ಅಂದರೆ ಇಷ್ಟು ಪುಟ್ಟ ಮನೇಲಿದ್ದರು, ಈ ಥರ ನಿಮ್ಮ ಒಂದು ಜೀವನ ಇದ್ದರೂ ಕೂಡ ನೀವು ಇಷ್ಟೊಂದು ಖುಷಿಯಾಗಿರ್ತೀರಾ, ಇಷ್ಟೊಂದು ಹ್ಯಾಪಿಯಾಗಿರ್ತೀರ, ಅದು ಹೇಗೆ ಅಕ್ಕ ಅಂತೆಲ್ಲ ಕೇಳ್ತಾಯಿದ್ರಿ. ಇದೇ ನನ್ನ ಸೀಕ್ರೆಟು, ಮತ್ತೇನೂ ಇಲ್ಲ. ಈ ಥರ ಇದ್ದರೆ ಎನಿ ಟೈಮ್ ಹ್ಯಾಪಿಯಾಗಿರ್ಬೋದು, ಎನಿ ಟೈಮ್ ನಗ್ನಗ್ತಾ ಖುಷಿಯಾಗಿರ್ಬೋದು. ಇದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇದು ಯೂಸ್ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಫಾಲೋ ಮಾಡಿ. ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ. ಯಾಕಂದರೆ ತುಂಬ ಜನ ಇವಾಗ ಯೋಚನೆ ಮಾಡೋದ್ರಲ್ಲೇ ತಮ್ಮ ಜೀವನನೇ ಕಳೆದೋಗ್ತಾ ಇದೆ. ತುಂಬ ಜನ ಯೋಚನೆ ಮಾಡಿ ಇಲ್ಲದೇ ಇರೋಂಥ BP, ಶುಗರ್ನೆಲ್ಲ ತರಿಸ್ಕೊತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಅಂತೆ, ಚಿಕ್ಕ ವಯಸ್ಸಲ್ಲೇ ಶುಗರ್ ಅಂತೆ, BP ಅಂತ ಬರ್ತಾಯಿದೆ. ಹಾಗಾಗಿ ಅದನ್ನೆಲ್ಲ ಥಿಂಕ್ ಮಾಡೋದ್ಬಿಟ್ಟು ಲೈಫ್ನ ಹೇಗೆ ಬರುತ್ತೋ ಹಾಗೆ ಮೂವ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇವಾಗ ನಾನು ನನ್ನ ಮಕ್ಕಳು ಕೂಡ ಮೂವರು ಕೂತ್ಕೊಂಡು ಇಲ್ಲಿ ಸ್ನ್ಯಾಕ್ಸ್ ತಿಂತಾಯಿದ್ದೀವಿ. ಈ ವಿಡಿಯೋ ಬಂದು ಒಂದು ಚಿಕ್ಕದಾಗಿ ಶಾರ್ಟ್ ವಿಡಿಯೋಕ್ಕೋಸ್ಕರ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡಿದ್ದೀನಿ ಪೂಜೆ ಅಂತಲೂ ಕೂಡ ಕಾಮೆಂಟ್ ಮಾಡಿ. ಪರ್ಸ್ನಲಿ ಇದೇನೆಂದರೆ ವಿಡಿಯೋಕ್ಕೋಸ್ಕರ ಮಾಡಿರೋಂಥ ಪೂಜೆ ಅಲ್ಲ, ನನಗೋಸ್ಕರ, ನನ್ನ ಖುಷಿಗೋಸ್ಕರ, ನನ್ನ ದೇವರಿಗೋಸ್ಕರ ನಾನು ಮಾಡಿರೋಂಥ ಪೂಜೆ. ಹೇಗೆ ಮಾಡಿದ್ದೀನಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋ ಶೇರ್ ಮಾಡಿ. ಹಾಗೆ ಕಾಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಕಾಮೆಂಟ್ಸಿಗೆ ನಾನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಅಕಸ್ಮಾತ್ ರಿಪ್ಲೈ ಮಾಡೋದೇನಾದರೂ ತಡ ಆಯಿತಂದರೆ ಯಾರು ಕೂಡ ಬೈಕೊಳಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗ ಎಲ್ರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ? ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಫ್ಯಾಮ್ಲಿ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗಾದರೆ ಒಂದು ಲೈಕ್ ಕೂಡ ಕೊಟ್ಬಿಡಿ. ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಲೈಕ್ಗೋಸ್ಕರ. ತುಂಬ ಜನ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ, ಓಕೆನಾ? ಲೈಕ್ ಮಾಡಿ. ಬಾಯ್.